ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ದೇವೇತ್ ಲುಮ್ನಾಸ್ ಸ್ಟುಡಿಯೋದಿಂದ. ಮುಂದಿನ ಅರ್ಧ ಗಂಟೆಗಳ ಕಾಲ ಈ ಕ್ಷಣದ ಮೇಜರ್ ಅಪ್ಡೇಟ್ಸ್ ಅನ್ನ ನೀವು ಗಮನಿಸ್ತಾ ಹೋಗ್ತೀರಿ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ್ದೇ ಮೆಗಾ ಫಾಲೋ ಅಪ್ ಸ್ಟೋರಿ. ನಿನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಪ್ರತಿಫಲವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದ ವಾಲ್ಮೀಕಿ ನಿಗಮದ ಹಣ ನಾಪತ್ತೆ ಪ್ರಕರಣ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಹಗರಣದಲ್ಲಿ ಕೇವಲ ಒಬ್ಬ ಸಚಿವನ ಪಾತ್ರದ ಬಗ್ಗೆ ಮಾತ್ರ ಅನುಮಾನ ಇರೋದಲ್ಲ, ಬದಲಿಗೆ ಮತ್ತೊಬ್ಬ ಸಚಿವರ ಹೆಸರು ಕೂಡ ಈ ಪ್ರಕರಣದಲ್ಲಿ ತಳಕು ಹಾಕೊಳ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯ ಸಿಸಿಟಿವಿಯ ಫುಟೇಜ್ ಅನ್ನ ಸಂರಕ್ಷಣೆ ಮಾಡಬೇಕು, ಈ ಮಾತನ್ನ ಹೇಳ್ತಾ ಇರೋದು ಇದೇ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಸಿಬ್ಬಂದಿ ಹೇಳಿರುವ ವಿಚಾರವನ್ನ ಇದೀಗ ಕೋರ್ಟ್ಗೆ ಇನ್ಫ್ಯಾಕ್ಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಹಾಗೆ ದದ್ದಲ್ ಅವರ ಜೊತೆಯಲ್ಲಿ ನಡೆಸಿರುವ ವಾಟ್ಸ್ಆಪ್ ಸಂಭಾಷಣೆ ಇದೆಲ್ಲವನ್ನ ಕೂಡ ಸಂರಕ್ಷಿಸಿ ಅಂತ ಹೇಳಿ ಎಸ್ಐಟಿ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಈ ಪ್ರಕರಣದ ಬಂಧಿತ ಆರೋಪಿಯೊಬ್ಬರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ಪ್ರಕರಣಕ್ಕೂ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿಯಲ್ಲಿ ನಡೆದ ಕೆಲ ಘಟನೆಗಳಿಗೂ ಯಾವ ರೀತಿ ಸಂಬಂಧ, ಹಾಗೆ ಶಾಸಕ ದದ್ದಲ್ ಅವರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ, ಇದೀಗ ಅತಿ ದೊಡ್ಡ ಪ್ರಶ್ನೆ ಈ ಪ್ರಕರಣದಲ್ಲಿ ಕಾಡಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಯಾವ ಕಚೇರಿಯಲ್ಲಿ ಕೆಲವೊಂದಷ್ಟು ಘಟನಾವಳಿಗಳು ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆಯೋ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಕೊಠಡಿ, ಅದರ ಸುತ್ತಮುತ್ತ ಸದ್ಯದ ಪರಿಸ್ಥಿತಿ ಹಾಗೆ ಆ ಕೊಠಡಿ ಬಗ್ಗೆ ಹುಟ್ಟಿರುವ ಅನುಮಾನ, ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗ ವಿಚಾರ ಈಗ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈ ವಿಚಾರ ಈಗ ವಿಧಾನಸೌಧಕ್ಕೂ ಕೂಡ ಈ ಹೆಸರು ತಳಕಾಗ್ತಾ ಇರುವಂಥದ್ದು. ಬಂಧಿತ ಪರಶುರಾಮ್ ಏನಿದ್ದಾರೆ ಅವರು ಕೋರ್ಟ್ಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರ ವಿಕಾಸಸೌಧದಲ್ಲಿರುವಂಥ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಹೆಸರನ್ನು ಪ್ರಸ್ತಾಪ ಮಾಡಿರುವಂಥದ್ದು ಮತ್ತು CCTVಯನ್ನು ಸಂರಕ್ಷಣೆ ಮಾಡಬೇಕಂತ ಪ್ರಸ್ತಾಪ ಮಾಡಿರುವಂಥದ್ದು, ಅಂದರೆ ಆ ವಿಚಾರವನ್ನು ಸಲ್ಲಿಸಿರುವಂಥದ್ದು. ನಾನು ಈಗ ಎಕ್ಸಾಕ್ಟ್ ಆಗಿ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಮುಂದೆ ಇದ್ದೇನೆ. ಅಂದರೆ ಯಾರು ಪರಶುರಾಮ್ ಅವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ, ಏನು CCTV ಅಂತ ಪ್ರಸ್ತಾಪ ಮಾಡ್ತಾರೆ ಆ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಎಕ್ಸಾಕ್ಟ್ ಪರಶುರಾಮ್ ಹೇಳಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಅಂದರೆ ವಿಕಾಸಸೌಧದಲ್ಲಿರುವಂಥ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಪ್ರಸ್ತಾಪ ಮಾಡಿರುವಂಥದ್ದು. ಜೊತೆಗೆ ಎಕ್ಸಾಕ್ಟಾಗಿ ಅವರು ಅರ್ಜಿ ಹಾಕಿರುವಂಥದ್ದು ಅದೇ CCTVಯನ್ನು ಮತ್ತು CCTVಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಈಗ CCTV ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಮುಂದೆ ಇರುವಂಥದ್ದು. ಆದರೆ ಯಾಕೆ CCTVಗೆ ಹೆಸರು ಹೇಳಿದ್ರು ಅಂದರೆ CCTVಯಲ್ಲಿ ದಾಖಲಾಗಿರುವಂಥ ವಿಚಾರಗಳೇನಿದೆ ಆ ವಿಜುವಲ್ಸನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿರುವಂಥದ್ದು. SIT ಇದನ್ನು ನಾಶ ಮಾಡುತ್ತಂಥ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಈಗ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಗೂ ಮತ್ತು ಈ ಒಂದು ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಏನು ಮೂಡಿರುವಂಥದ್ದು. ಮತ್ತು ಈಗ CCTV ವಿಜುವಲ್ಸನ್ನು ಈಗ ಏನು ಅವರು ಹೇಳಿರೋ ರೀತಿಯಲ್ಲಿ ಕೂಡ ನಾಶ ಮಾಡ್ತಾರಾ ಅಥವಾ ಇದೇ CCTV ವಿಜುವಲ್ಸ್ ಅವರು ಹೇಳಿರುವಂಥದ್ದು. ಅಂದರೆ ಹೈಕೋರ್ಟ್ಗೆ ಬಂಧಿತ ಪರಶುರಾಮ್ ಅಂದರೆ ಕೋರ್ಟ್ಗೆ ಬಂಧಿತ ಪರಶುರಾಮ್ ಹಾಕಿರುವಂಥ ಅರ್ಜಿಯಲ್ಲಿ ಈ CCTV ಇನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಮತ್ತು ಜೊತೆಗೆ ಅದೇ CCTV ಮುಂದೆ ಎಕ್ಸಾಕ್ಟಾಗಿ ಶಿಕ್ಷಣ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಇರುವಂಥದ್ದು. ಅಂದರೆ ಕಚೇರಿಯಲ್ಲಿ ಏನು ನಡೆಯಿತು ಅನ್ನೋಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ಈಗ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಈಗ ನಾನಾ ರೀತಿಯ ತಿರುವುಗಳನ್ನು ಜೊತೆಗೆ ಈಗ ವಿಧಾನಸೌಧಕ್ಕೂ ಕೂಡ ಈ ವಿಚಾರ ಕಾಲಿಟ್ಟಿರುವಂದರೆ ಇದರ ಒಂದು ಇದಕ್ಕೂ ಕೂಡ ಬಂದಿರುವಂಥದ್ದು, ಇದರ ಲಿಂಕು ಕೂಡ ಆಗ್ತಾ ಇರುವಂಥದ್ದು. ನೋಡಬೇಕು ಇದನ್ನು ಮುಂದೆ ಯಾವ ರೀತಿ ತಿರುವು ತೆಗೆದುಕೊಳ್ಳುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರೈಟ್, ಇದರ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ. ವಿಜಯ್, ಕೇವಲ ನಾಗೇಂದ್ರ ಅವರ ರಾಜೀನಾಮೆ ಮಾತ್ರ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಅಲ್ಲ, ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ.
ಇದೀಗ ಇದೇ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಇನ್ನೋರ್ವ ಸಚಿವ ಹಾಗೆ ಮತ್ತೊಬ್ಬ ಶಾಸಕನ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ ವಿಜಯ್. ಸೊ ಇನ್ನೂ ಕೂಡ ಪಿಕ್ಚರ್ ಬಹಳಷ್ಟು ಬಾಕಿ ಇದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಖಂಡಿತವಾಗ್ಲೂ ಸ್ಮಿತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗ ಏನಿದೆ ಅದರ ಜಾಲ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೋಗ್ತಾ ಇರುವಂಥದ್ದು, ಯಾರು ಊಹೆ ಮಾಡದ ರೀತಿಯಲ್ಲಿ ಕೂಡ ಇದು ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಪ್ರಕರಣದಲ್ಲಿ ಬಂಧಿತ ಆಗಿರುವಂತಹ SIT ಅರೆಸ್ಟ್ ಮಾಡಿರುವಂತಹ ಆರೋಪಿ ಕೂಡ ಏನು ನ್ಯಾಯಾಲಯಕ್ಕೆ ಅಫಿಡವಿಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಸಚಿವರ ಕಚೇರಿಯಲ್ಲಿ ವಿಧಾನಸೌಧಕ್ಕೂ ಕೂಡ ಈ ಒಂದು ಹಗರಣ ಕಾಲಿಟ್ಟಿರುವಂಥದ್ದು. ಸಚಿವರ ಕಚೇರಿಯಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಸಭೆ ಮಾಡಿರೋ ಬಗ್ಗೆ ಆರೋಪಿ ಹೇಳಿರುವಂಥದ್ದು. ಅದರ ಜೊತೆಗೆ CCTV ವಿಜುವಲ್ಸ್ನ ಸಂರಕ್ಷಣೆ ಮಾಡಬೇಕು, CCTV ವಿಜುವಲ್ಸ್ ಅನ್ನ ಸಾಕ್ಷ್ಯ ನಾಶ ಮಾಡ್ತಂತ ನೇರವಾಗಿ ಕೋರ್ಟ್ಗೆ ಹೇಳಿರುವಂಥದ್ದು. ಇದು ಯಾರು ಪ್ರತಿಪಕ್ಷಗಳು ಅಥವಾ ಬೇರೆ ಯಾರೋ ರಾಜಕಾರಣಿಗಳು ಹೇಳಿದ್ರು ಇದನ್ನ ಆರೋಪ ಅಂತ ಹೇಳ್ಬೋದಾಗಿತ್ತು. ಆದರೆ ಬಂಧಿತ ಆಗಿರುವಂತ ಆರೋಪಿಯ ಈ ವಿಚಾರವನ್ನ ಬಾಯ್ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ, ಈ ವಿಚಾರ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ ಇದರ ಜಾಲ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದುಕೊಂಡು ಹೋಗ್ತಾ ಇರುವಂಥದ್ದು. ಸಚಿವ ಶರಣಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಏಕೆ ಸಭೆ ಮಾಡಬೇಕಾಗಿತ್ತು? ಸಭೆ ನಡೆಸಿರೋದು ಕೂಡ ಸತ್ಯ, ಅದನ್ನು ಆರೋಪಿ ಕೂಡ ಹೇಳಿರುವಂಥದ್ದು. ಹಾಗಾದ್ರೆ ಇದರ ಸಂಪೂರ್ಣವಾಗಿ ಎಲ್ಲೆಲ್ಲ ಹಣ ಹೋಗ್ಬೇಕು ಅನ್ನೋ ಸಂಬಂಧಪಟ್ಟಂತೆ ವಿಧಾನಸೌಧದ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ, ಆ ಕೊಠಡಿಯಲ್ಲಿ ಈ ಒಂದು ಪ್ಲಾನ್ ರೆಡಿ ಆಯ್ತಾ ಅನ್ನೋಂಥದ್ದು, ಇದರಲ್ಲಿ ಸಚಿವರ ಪಾತ್ರ ಇದೆಯೋ ಇಲ್ವೋ ಅನ್ನೋಂಥ ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಸಚಿವರ ಕಚೇರಿ ಇದರಲ್ಲಿ ಬಳಕೆ ಆಗಿರುವಂಥದ್ದು. ಈಗ ಸಚಿವ ಶರಣಪ್ರಕಾಶ್ ಪಾಟೀಲ್ ರಾಜೀನಾಮೆ ಕೂಡ ಬಿಜೆಪಿ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ನಿಗಮದ ಅಧ್ಯಕ್ಷ ಮತ್ತು ಶಾಸಕ ಬಸನಗೌಡ ದದ್ದಲ್ ಕೂಡ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂಥದ್ದು. ಆದರೆ ಇಲ್ಲಿಯವರು ಕೂಡ ಬಸನಗೌಡ ದದ್ದಲ್ ಎಲ್ಲಿದ್ದಾರೆ, ನಾಪತ್ತೆ ಆಗಿರುವಂಥದ್ದು, ಇಲ್ಲಿಯವರು ಕೂಡ ಒಂದೇ ಒಂದು ರಿಯಾಕ್ಷನ್ ಕೂಡ ಬಂದಿಲ್ಲ. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಬಿಜೆಪಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟಾರ್ಗೆಟ್ ಮಾಡಿರುವಂಥದ್ದು. ಹಣಕಾಸು ಇಲಾಖೆ ಅವರ ಬಳಿ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಗೊತ್ತಿದ್ದೇ ಇದು ಈ ಒಂದು ಹಗರಣ ಆಗಿರುವಂಥದ್ದು, ಈ ಹಣ ದುರುಪಯೋಗ ಅಂತ ಹೇಳ್ತಾ ಇರುವಂಥದ್ದು. ಈಗ SIT ತನಿಖೆ ಒಂದು ಕಡೆ, ಈಗ CBI ತನಿಖೆ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ CBI ಈಗ ಸಂಪೂರ್ಣ ತನಿಖೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಎಲ್ಲ ಯಾರ್ಯಾರ ಹೆಸರುಗಳು ಬರ್ತಾ ಇದ್ದಾವೆ, ಯಾವ್ಯಾವ ಪಾತ್ರಗಳಿದ್ದಾವೆ ಅವೆಲ್ಲವೂ ಕೂಡ ಸಮಗ್ರವಾಗಿ ವಿಚಾರಣೆ ಆಗುವಂಥದ್ದು ಮತ್ತು ದೊಡ್ಡ ಮಟ್ಟಕ್ಕೆ ಈ ಹಗರಣ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನೋಡಿ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಯಾವಾಗ ಸಚಿವರ ಕಚೇರಿ ಹೆಸರು ಪ್ರಸ್ತಾಪ ಆಯಿತು, ಈಗ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ಕಚೇರಿಗೂ ಮತ್ತು ಈ ಒಂದು ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಕಚೇರಿಗೆ ಮುಕ್ತ ಅವಕಾಶ ಇದೆ. ನಾನು ಇಲ್ಲದ ವೇಳೆ ಸಭೆಯನ್ನು ಮಾಡಿಸ್ಕೊಂಡ್ರೆ ಅಥವಾ ನಡೆಸಿದ್ರೆ ನಾನು ಹೊಣೆಯಲ್ಲ, ಅದಕ್ಕೆ ಬೇಕಿದ್ರೆ ಬಂದು CCTV ಕ್ಯಾಮೆರಾ ಪರಿಶೀಲಿಸಲಿ, ನನಗೆ ಭಯ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಾತಾಡ್ತಾರೆ ಸರ್. ಮಾತಾಡೋದು